ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಟ್ರಾವೆಲಿಂಗ್ ವ್ಲಾಗ್. ಈ ವಿಡಿಯೋದಲ್ಲಿ ನಾನು ಗೋವಾಕ್ಕೆ ಹೋಗಿದ್ದನ್ನು ಯಾವ ಥರ ಎಲ್ಲೆಲ್ಲಿ ಹೋದ್ವಿ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೋರ್ ಮಾಡ್ತೀನಿ. ನಾವು ಎಲ್ಲೆಲ್ಲಿ ಹೋದ್ವಿ ನೋಡಿ. ಓಕೆ, ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಾವು ಹಾವೇರಿಯಿಂದ ವಾಸ್ಕೋಕ್ಕೆ ಹೋದ್ವಿ. ಅಲ್ಲಿಂದ ಪಣಜಿಗೆ ಬಸ್ ಹತ್ತಿದ್ವಿ. ಪಣಜಿಗೆ ಹೋಗಿ ನಾಶ್ ಹೋಟೆಲಲ್ಲಿ ಸ್ಟೇ ಮಾಡಿದ್ವಿ. ಅಲ್ಲಿ ನೋಡಿ ಯಾವ ಥರ ಇದೆ ನೋಡಿ, ಈ ಥರ ಎಲ್ಲ ಬಿಲ್ಡಿಂಗ್ ಎಲ್ಲ ಯಾವ ಥರ ಇದೆ. ಮತ್ತು ನಾವು ಇಲ್ಲಿ ಒಂದು ಹೋಟೆಲ್ಗೆ ಹೋಗಿದ್ವಿ ನೋಡಿ. ಇದೆಲ್ಲ ಪ್ಲೇಸು ಅಲ್ಲೇ ಅದು ರೋಡು ಎಲ್ಲ ಸರ್ಕಲ್ ಯಾವ ಥರ ಇದೆ ನೋಡಿ, ಸೂಪರ್ ಆಗಿದೆ. ಅಲ್ಲೆಲ್ಲ ಫುಲ್ ಕ್ಲೀನು ಎಲ್ಲ ಆ ಥರ. ರೋಡೆಲ್ಲ ಫುಲ್ ಕ್ಲೀನ್ ಇತ್ತು. ಬಿಲ್ಡಿಂಗ್ ಎಲ್ಲ ದೊಡ್ಡ ದೊಡ್ಡವಿದ್ವು. ಈ ಥರ ಸೂಪರಾಗಿತ್ತು. ಇಲ್ಲಿ ನಾವು ಒಂದು ಹೋಟೆಲ್ ನೋಡಿ, ಈ ಹೋಟೆಲ್ಗೆ ಹೋಗಿದ್ವಿ ನಾವು. ಶೀತಲಾ ಅಂತ ಹೋಟೆಲ್ ಇದೆಯಲ್ಲ, ಈ ಹೋಟೆಲ್ಗೆ ಹೋಗಿದ್ವಿ. ಈ ಹೋಟೆಲಲ್ಲಿ ಉಡುಪಿ ಹೋಟೆಲ್ ಇದು, ಸೂಪರಾಗಿದೆ. ನಾವು ಅಲ್ಲಿ ಕಾಫಿ ಚಹಾ ತೊಗೊಂಡ್ವಿ. ಮತ್ತು ಅಲ್ಲಿ ತಾಲಿಗಾಂವ್, ಆ ತಾಲಿಗಾಂವು ಅದು ಸೌದರ್ನ್ ಪಾರ್ಟ್ ಆಫ್ ಗೋವಾ ಸಿಟಿ, ಅಂದರೆ ಪಣಜಿ ಸಿಟಿದು ಸೌದರ್ನ್ ಪಾರ್ಟ್ ಅದು ತಾಲಿಗಾಂವ್ ಆಯಿತಾ. ನಾವು ಇಲ್ಲಿ ಸ್ಟೇ ಮಾಡಿದ್ವಿ ಒಂದು ಹೋಟೆಲ್, ನಾಶ್ ಹೋಟೆಲಲ್ಲಿ. ಸೂಪರಾಗಿತ್ತು. ಇಲ್ಲೆಲ್ಲ ನೋಡಿ ಈ ಥರ ಎಲ್ಲ ಒಂದು ಗ್ರೀನ್ರಿ ಎಲ್ಲ ಫುಲ್ ಗ್ರೀನ್ರಿ ಇತ್ತು. ಈ ಕಡೆ ಮತ್ತು ಆ ಕಡೆ ನೋಡಿ ಯಾವ ಥರ ಇದೆ. ನಾನು ರೋಡ್ ಮಧ್ಯೆ ಸೈಡಿಗೆ ಒಂದೊಂದೆಲ್ಲ ಇದ್ವು. ಮತ್ತು ಬಿಲ್ಡಿಂಗು ನೋಡಿ ಆ ಥರ ಸ್ಟ್ಯಾಚ್ಯುಗಳು, ಅಂದರೆ ಸರ್ಕಲ್ ಎಲ್ಲ ಇದ್ದಾವೆ. ಮತ್ತು ನಾವಿಲ್ಲಿ ಒಂದು ಇದಕ್ಕೆ ಹೋದ್ವಿ, ಸಮುದ್ರಕ್ಕೆ. ಅಲ್ಲೇ ಪಣಜಿ ಒಳಗೆ ಮೀನಾಮಾರ್ ಬೀಚ್, ಇಲ್ಲೆಲ್ಲ ಫೋಟೋ ಶೂಟ್ ನಡೀತು. ನೆಕ್ಸ್ಟು ಇದು ಮೀನಾಮಾರ್ ನೋಡಿ, ಇದು SBI ಬ್ಯಾಂಕು, ನಮ್ಮ SBI ಬ್ಯಾಂಕ್ ಅಲ್ಲಿ ಇದೆ. ತಂಡರ್ವಾಡಿಗೆ ಹೋದ್ವಿ. ಆಮೇಲೆ ನೆಕ್ಸ್ಟು ಅಲ್ಲಿ ಒಂದು ಗ್ರೌಂಡ್ ಇತ್ತು. ಮತ್ತು ರಾಕ್ ಬೀಚ್, ಅಲ್ಲಿ ರಾಕ್ ಬೀಚ್ ಸೂಪರಾಗಿತ್ತು ನೋಡಿ. ವೆಗಟರ್ ಬೀಚ್ ಇದು ಸೂಪರಾಗಿತ್ತು. ನೆಕ್ಸ್ಟ್ ಇಲ್ಲೆಲ್ಲ ಫೋಟೋ ತಗೊಂಡ್ವಿ ನೋಡಿ. ಈ ಥರ ಇದೆ ಎಲ್ಲ ನೋಡಿ ಯಾವ ಥರ ಇದೆ ಅಂತ. ಇಲ್ಲಿ ಸಿನಿಮಾಗಳನ್ನು ತೆಗ್ದಾರಂತೆ ಈ ಥರ ಎಲ್ಲ. ಸೂಪರಾಗಿತ್ತು. ಇಲ್ಲಿ ರಾಕ್ ಬೀಚ್, ರಾಕ್ ಮೇಲೆ. ಮತ್ತು ಮಳೆ ಬಂತು, ನಾವು ಹೋದ್ವಿ, ಬಸ್ ಹತ್ತಿದ್ವಿ ಹೋಗಿ ನೋಡಿ. ಆ ಥರ ಮಳೆ ಬರ್ತಾಯಿದೆ. ನಾವೆಲ್ಲ ಫ್ಯಾಮಿಲಿ ಹೋಗಿದ್ವಿ, ಅಂದರೆ ನಾನು, ನಮ್ಮ ಪಪ್ಪ ಮತ್ತು ನಮ್ಮ ತಮ್ಮ ಮತ್ತು ನಮ್ಮ ಅಪ್ಪಾಜಿ ಫ್ರೆಂಡ್, ನಮ್ಮ ಪಪ್ಪನ ಫ್ರೆಂಡು, ನಾವು ಹೋಗಿದ್ವಿ ನೋಡಿ. ಆ ಥರ ಇದೆ ಅಂತ. ಸೂಪರಾಗಿತ್ತು. ಅದು ವೆಗಟರ್ ಬೀಚ್ ಅಂತೂ ಸೂಪರಾಗಿತ್ತು ನೋಡಿ. ಆ ಥರ ಇದೆ ಅಂತ. ಗ್ರೀನ್ರಿ ಅಂದರೆ ಗ್ರೀನ್ರಿ ಇದೆ ಫುಲ್ಲು. ಬಸ್ ಇದು ಇತ್ತು ನಮ್ಮದು, ಬಸ್ ನೋಡಿ ಯಾವ ಥರ ಇದೆ. ಇದೇ ನೋಡಿ ಬೀಚ್. ನೆಕ್ಸ್ಟ್ ಡೇ ಇದು ಬೀಚು ಅಲ್ಲೇ ಭಾಗ, ಅಲ್ಲಿ ಈ ಕಡೆ ಪಣಜಿ ಒಳಗೆ ಬೀಚ್ ಅದು. ಆಮೇಲೆ ಅಲ್ಲಿಂದ ಬಿಟ್ವಿ, ನಾಷ್ಟ ಅಲ್ಲೇ ಮಾಡಿದ್ವಿ ನಾವು ಉಡುಪಿ ಹೋಟೆಲೇ. ಇಲ್ಲಿ ನೋಡಿ ಬಿಗ್ ಡ್ಯಾಡಿ ಕಸಿನೋ ಎಲ್ಲ ನೋಡಿ ಯಾವ ಥರ ಇದೆ ನೋಡಿ. ಇದು ಮೆಜೆಸ್ಟಿಕ್ ಪ್ರೈಡ್ ಕಸಿನೋ, ಅದೆಲ್ಲ ಶಿಪ್, ಅದು ಫುಲ್ಲು ದೊಡ್ಡದು. ಇದೆಲ್ಲ ನೋಡಿ. ಅಲ್ಲಿ ಊರು ಬಸ್ ಹತ್ತಿದ್ವಲ್ಲ, ಅಲ್ಲಿ ಹೋದ್ವಿ ನಾವು. ಸೀದಾ ನಾವು ಓಲ್ಡ್ ಗೋವಾಕ್ಕೆ ಹೊಂಟಿದ್ವಿ. ಪಣಜಿ ಅಲ್ಲಿ ಓಲ್ಡ್ ಗೋವಾ, ಇದು ಪ್ಲಾಟೋ ಕಾಲೋನಿ, ಒಟ್ಟು ಇದು ಅಲ್ಲೇ ಊರಿಗೆ ಹೋಗ್ತಾ ಇದು ಗ್ರೀನ್ರಿ ಆ ಥರ ತೋರಿಸ್ಬೇಕಂತಂದು ನಾವು ವಿಡಿಯೋ ಮಾಡಿದ್ದಿದ್ದು. ಅಂದರೆ ನಮಗೆ ಊರಿಗೆ ಹೋಗುವಾಗ ಲೇಕ್ ಅವೆಲ್ಲ ಸಿಗ್ತಾವಲ್ಲ, ಅಂದರೆ ನದಿ ಟೈಪು, ಹೊಳೆ ಟೈಪ್ ಅಲ್ಲೆಲ್ಲ ಸಿಗ್ತಾವಲ್ಲ. ನಮಗೆ ಇಲ್ಲಿ ಸಮುದ್ರ ಸಿಗುತ್ತೆ ಅಂತ ಅಲ್ಲಿ ಹೋಗುವಾಗ ಗೋವಾದಲ್ಲಿ. ಆ ಥರ ಇದೆ ನೋಡಿ. ಎಲ್ಲ ಕಡೆ ಕಸಿನೋ ಪ್ರೈಡ್ ನಾನು ನೋಡಿ ಸಾಕತ್ತು ನಮಗೆ. ಇಷ್ಟು ಎಲ್ಲ ಕಡೆ ಅದು ಮತ್ತು ಅದೇ ಅಲ್ಲ ಗೋವಾ ಅಂದರೆ, ಅದಕ್ಕೆ ಇಲ್ಲಿ. ಮತ್ತು ಇವೆಲ್ಲ ಹೋಗವು ಬೋಟೆಲ್ಲ ಅಲ್ಲಿ ಲಾಂಚಾಗಿ ಒಂದು ಕಡೆ ನಿಂತಿರ್ತೇವಂತೆ ಬೋಟ್ ಅವು ಹಾಗೆ. ಅದು ಒಂದು ಕಡೆ ಇದು ಎಲ್ಲ ನಿಂತು ನೀರು, ಅಂದರೆ ಸಮುದ್ರ ಇದು ಹರಿಯಲ್ಲ, ಇದು ನಿಂತು ನೀರಂತೆ. ಇದು ಬೋಟೆಲ್ಲ ಅಲ್ಲಿ ಇರ್ತವೆ, ಮತ್ತು ಮುಂದೆ ಹೋಗಲ್ಲ. ಈ ಥರ ನೋಡಿ. ಇದೆಲ್ಲ ಆ ಥರ ಇದೆ. ಮೇಲೆ ಅದು ಮುಂಬೈಗೆ ಹೋಗುತ್ತಂತೆ, ಮೇಲೆ ಒಂದು ಬ್ರಿಡ್ಜ್ ಇದೆ ಅಲ್ಲ ಅದು. ಓಕೆ, ನೆಕ್ಸ್ಟು ನಾವು ಅಲ್ಲಿಂದ ಓಲ್ಡ್ ಗೋವಾಕ್ಕೆ ಹೊಂಟಿದ್ದು ಗೊತ್ತಾ. ಓಲ್ಡ್ ಗೋವಾಕ್ಕೆ ಹೊಂಟಿದ್ದ ರೋಡಲ್ಲಿ ಇದೆಲ್ಲ ಇತ್ತು ನೋಡಿ. ಇದೊಂದು MP ಮೆಜೆಸ್ಟಿಕ್ ಪ್ರೈಡ್ ಇದು ಬೋಟು ನೋಡಿ, ಇದೆ ನೋಡಿ. ಮತ್ತು ಬಿಗ್ ಡ್ಯಾಡಿ ಅಂತ ಇತ್ತು, ಅದು ಎಲ್ಲದಕ್ಕಿಂತ ಅದು ದೊಡ್ಡದು, ಬಿಗ್ ಡ್ಯಾಡಿ. ನೆಕ್ಸ್ಟ್ ಇದು ಓಲ್ಡ್ ಗೋವಾ ಚರ್ಚ್ ನೋಡಿ ಯಾವ ಥರ ಇದೆ, ಸೂಪರಾಗಿದೆ. ಇದು ಕಮ್ಮಿ ಅಂದರೂ 400 ವರ್ಷದ ಹಳೇದಿದ್ದು. ಇದರಲ್ಲಿ ಒಂದು ಫಾದರ್ ಬಾಡಿ ಇಟ್ಟಿದ್ರು, ಅದು ಭಾಳ ವರ್ಷದ ಹಿಂದಲ್ದದು ಬಾಡಿ ನೋಡಿ. ಸೂಪರಾಗಿತ್ತು. ಅದು ಒಳಗೆ ಶೂಟ್ ಮಾಡೋಕ್ಕೆ ಎಂಟ್ರಿ ಇದ್ದಿಲ್ಲ, ನಾನು ಹೊರಗಿಂದ ತೋರಿಸ್ತಾ ಇದ್ದೀನಿ ನೋಡಿ. ಸೂಪರಾಗಿದೆ. ಅದು ಭಾಳ ಹಳೇದಲ್ಲ, ಇದೆಲ್ಲ ಕಲ್ಲು ನೋಡಿ, ಎಲ್ಲ ಮಾರ್ಬಲು, ಅಂದರೆ ಇಟ್ಟಂಗಿ, ಅದೇ ಥರ ಇಟ್ಟಂಗಿ ಇತ್ತದು. ಸೂಪರಾಗಿತ್ತು. ಒಟ್ಟು ಚರ್ಚ್ ಮಾತ್ರ ಸೂಪರಾಗಿತ್ತು. ಒಳಗೆಲ್ಲ ಹೋಗಲೇಬೇಕು ನೀವು ಅಂತ, ಇಲ್ಲಾಂದರೆ ಗೋವಾ ನೋಡೇ ಇಲ್ಲ ಅನ್ಕೊಂಡಿರ್ಬೇಕಷ್ಟೆ, ಹಂಗಿತ್ತು ಅದು. ಸೂಪರಾಗಿತ್ತು. ಇಲ್ಲಿ ಫೋಟೋ ಶೂಟ್ ಮಾಡ್ಕೊಂಡ್ವಿ ಆಮೇಲೆ ಈ ಥರ ಎಲ್ಲ ಮಾಡ್ಕೊಂಡ್ವಿ. ಆಮೇಲೆ ನೋಡಿ ಯಾವ ಥರ ಇದೆ ಅಂತ.
ಆಮೇಲೆ ನೆಕ್ಸ್ಟು ಕಲಂಗುಟ್ ಬೀಚ್ಗೆ ಹೋದ್ವಿ ಲಾಸ್ಟು. ಇದು ಸೂಪರ್ ಆಗಿದೆ, ಇದಕ್ಕೆ ಹೋಗಲೇಬೇಕು ನೀವು, ಓಕೆನಾ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಫ್ರೆಂಡ್ಸ್. ಬಾಯ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್, ಕಮೆಂಟ್ ಮಾಡಿ, ಶೇರ್ ಮಾಡಿ, ಓಕೆನಾ. ಬಾಯ್. ನಾವು ಗೋವಾ ಕರೆಕ್ಟಾಗಿ ಎಕ್ಸ್ಪ್ಲೋರ್ ಮಾಡಬೇಕಂದ್ರೆ 2-3 ದಿವಸ ಬೇಕೇ ಬೇಕು. 2-3 ದಿವಸ ಟ್ರಿಪ್ ಮಾಡಲೇಬೇಕು.